14 ಲೋಕದಲ್ಲಿ ಶ್ರೇಷ್ಠವಾದಂತ ನಾಡು ಈ ಶೋಣಿತಾಪುರ. ಇಲ್ಲಿಯ ದೊರೆ ಚುಂಬಾಸುರ ಎಂಬುದಾಗಿ ಎಂದಿನಂತೆ ಓಲಗವನ್ನು ಕೊಟ್ಟಿದ್ದೇನೆ. ಓಲಗ ಕೊಟ್ಟು ನೋಡುವಾಗ ಬಹಳ ಸಂತೋಷವಾಗ್ತಾ ಇದೆ. ಎಲ್ಲರೂ ಎದ್ದು ನಿಂತು ಚುಂಬಾಸುರನಿಗೆ ಜಯವಾಗಲೆಂದು ಜಯಘೋಷಿಸ್ತಾ ಇದ್ದಾರೆ. ಮಂತ್ರಿಗಳ ಜಯ ಘೋಷಣೆ ಇನ್ನು ಕೇಳುವಾಗ ಬಹಳ ಸಂತೋಷವಾಗ್ತಾ ಇದೆ. ಹಾಗೆ ನನ್ನ ಜೊತೆಯಲ್ಲಿ ಧೂಮ್ರಾಕ್ಷ, ಸುಗ್ರೀವ, ನನ್ನ ಎಡಭುಜ ಚಂಡಮುಂಡರು, ಅಷ್ಟೇ ಅಲ್ಲ ನನ್ನ ಅಳಿಯನಾಗಿರುವಂತಹ ರಕ್ತ ಬೀಜ ಇವರೆಲ್ಲರ ಸಲಹೆ ಸೂಚನೆ ಮೇರೆಗೆ ಆಳಿಕೊಂಡು ಬಂದಿದ್ದೇನೆ. ಇಷ್ಟಕ್ಕೆ ಮುಗಿಯಿತಾ? ಇಲ್ಲ, ನಾಡನ್ನು ಸೇರಿ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡಿದೆ. ಆ ತಪಸ್ಸಿನ ಫಲದಿಂದಾಗಿ ಅಷ್ಟೇ ಅಲ್ಲ, ಯಾವ ರೀತಿಯ ತಪಸ್ಸು, ಯೋನಿ ಸಂಜಾತರಿಂದ ಎಂಬ ರೀತಿಯಲ್ಲಿ ತಪಸ್ಸನ್ನು ವರವನ್ನು ಪಡೆದಿದ್ದೇನೆ. ಹೊರಬಲವನ್ನಿದ್ದರಂತ ನಾನು ದೇವಲೋಕದ ಮೇಲೆ ದಾಳಿಯನ್ನಿಟ್ಟೆ. ದೇವಲೋಕದ ಕತ್ತಗೆ ಸಾಗಿಸಿಕೊಂಡೆ. ಅಷ್ಟೇ ಅಲ್ಲ, ಚಂಡಮುಂಡರು ವಾರ್ತೆಯನ್ನು ತಿಳಿಯಲಕ್ಕೋಸ್ಕರವಾಗಿ ಹೋಗಿದ್ದಾರೆ. ಏನಾದರೂ ವಿಚಾರ ಇದ್ದರೆ ಬರಬಹುದು. ಎಂಬುದಾಗಿ ಓಡೋಡಿ ಬರ್ತಾ ಇದ್ದೇನೆ. ವಿಚಾರ ಏನೆಂದರೆ, ನಿನ್ನ ಆಜ್ಞೆಯನ್ನು ಪಾಲಿಸುತ್ತಾ ನಾವು ಸರ್ವಲೋಕದ ಸಂಚಾರವನ್ನು ನಿರ್ಮಿಸುವಂತ ನಾವು ಮೊದಲು ತೆರಳಿದ್ದು ಪಾತಾಳ ಲೋಕಕ್ಕೆ. ನಮ್ಮ ಹಾಗನ್ನು ತಿಳಿಯುತ್ತಲೇ ನಾಗರಾಜ ನಮ್ಮನ್ನು ಹೆಡೆಯನ್ನು ಎತ್ತಿ ಕುಸಿರುವಂತ ಶಬ್ದ ಮಾಡಿದ್ದಾನೆ. ನಿನ್ನ ಹೆಸರನ್ನು ಹೇಳಿದ ತಕ್ಷಣವೇ ತನ್ನ ಹೆಡೆಯನ್ನ ಕೆಳಗೆ ಅಪ್ಪಿ ನಮ್ಮನ್ನು ಸಂತಸದಿಂದ ಬರಮಾಡಿಕೊಂಡ ಅಣ್ಣಯ್ಯ. ಹಾಗೆ ಎರಡನೇದಾಗಿ ಸ್ವರ್ಗಲೋಕವನ್ನು ತಲುಪಿದ್ದೇವೆ. ಸ್ವರ್ಗಲೋಕದಲ್ಲಿ ನಿನ್ನದೇ ಆಡಂಬರ್ಯ, ಯಾವುದೇ ರೀತಿಯ ತೊಂದರೆ ನಮಗಾಗಿಲ್ಲ. ನಂತರ ಹೋಗಿದ್ದು ಭೂಲೋಕಕ್ಕೆ. ಆ ಭೂಲೋಕದಲ್ಲಿ ಋಷಿ ಮುನಿಗಳು ತಪಸ್ಸು ಹವನವನ್ನು ಸೇರುತ್ತಿರುವಂತಹ ಸಂದರ್ಭದಲ್ಲಿ ಅವರಿಗೆಲ್ಲ ಚಿತ್ತ ಹಿಂಸೆಯನ್ನು ಕೊಟ್ಟು ಎಲ್ಲರನ್ನ ಬಡಿದಾಡಿಸಿ ಇಂದ್ರಾಯ ಸ್ವಾಹ ಎನ್ನುವಲ್ಲಿ ಶಂಭಾಸುರ ಸ್ವಾಹ ಎನ್ನುವಂತ ನಾಮಾಂಕ್ಯವನ್ನು ಪ್ರತಿಭಟಿಸಲು ಒತ್ತಾಯ ಮಾಡಿ ಹೇಳಿದ್ದೇವೆ ಅಣ್ಣಯ್ಯ. ಹಾಗೆ ಯುದ್ಧ ಮಾಡಿ ನಡೆದಿರುವಂತಹ ನಾವು ಹೊಟ್ಟೆಯ ತುಂಬಿಸಿಕೊಳ್ಳದಕ್ಕಾಗಿ
ಕಾಡಿನಲ್ಲಿ ಸೇರಿ ಬೇಟೆಯನ್ನು ಆಡಿದೆವು ಅಣ್ಣಯ್ಯ. ಬೇಟೆಯನ್ನು ಆಡಿ ಎಲ್ಲ ಮಾಂಸಭಕ್ಷಗಳನ್ನು ತಿಂದು ವಿಶ್ರಾಂತಿಗೆಂದು ತಲೆಯನ್ನು ಬರೆಸಿಕೊಂಡು ಬಂಡಕವಿ ಮುಡಿದಿರುವಾಗ ಕಂದ್ರಯ್ಯ ಅಮ್ಮನಿಗೆ ಬಡಿದಪ್ಪಿಸಿದಂತೆ ಕೇಳಿಸಿದ್ದು ಸಂಗೀತವನ್ನ. ಹೌದು. ಅದನ್ನ ಹುಡುಕುತ್ತಾ ಹೊರಟವರು ಪ್ರವೇಶಿಸಿದ್ದು ಕದಂಬವನವನ್ನ. ಕದಂಬವನ ಅಮ್ಮಗೆ ಸಂಬಂಧ ಹೌದಣ್ಣ. ಅಣ್ಣ. ಅಲ್ಲಿ ನೋಡುವುದೇನು? ಅಂಬರದಿಂದ ಗುಂಬಿನವರೆಗೆ, ಗುಂಬಿನಿಂದ ಅಂಬರವರೆಗೆ ಸಣ್ಣದು ಯಾರಿಗೆ ನೇರಿ ತರುಣಿಯವಳು ಅತ್ತಿಂದಿತ್ತ ಐತಿಂಗತ್ತ ತೂಗುತ್ತಾ ಹಾಡುತ್ತಿರುವಳನ್ನ. ಅವಳ ಸೌಂದರ್ಯ ಹೇಗೆ? ಅವಳ ಅಪ್ಪೆಂಬ ಕಾಮನ ಬಿಲ್ಲಿಗೆ ಬಂಡ್ರಪ್ಪಗೆ ಎಂಬ ಹಗ್ಗವನ್ನು ಬಿಗಿದು ಕುಡಿ ನೋಟಗಳೆಂಬ ಮಾರನ ಬಾಣವನ್ನು ನಮ್ಮಂತ ಎಸೆತ್ತಿರುವಳನ್ನ. ನಾವು ಚಣ್ಣ ಮುಂಡರು ಅಜನ್ಮ ಬ್ರಹ್ಮಚಾರಿಗಳು. ಆ ಕಾಡ ಕುಸುಮವೆನ್ನುವುದು ನಾಡ ಕುಸುಮವಾಗಬೇಕು. ಅದನ್ನ ನಿಮ್ಮ ಮುಂದೆ ಅದು ಮದುವೆಯಕ್ಕೂ ಹಾ ಅಷ್ಟು ಸುಂದರಿ ಅಂತ